ನೀವು ತುಂಬಾ ಬುದ್ಧಿವಂತರಾಗಿದ್ರು ಸಹ ಜೀವನದಲ್ಲಿ ಯಾಕೆ ಸ್ಟಕ್ ಆಗಿರೋ ತರ ಅನಿಸ್ತಾ ಇದೆ ಗೊತ್ತಿದ್ಯಾ? ಎಸ್, ಮೆನಿ ವರ್ಕಿಂಗ್ ಪ್ರೊಫೆಷನಲ್ಸ್ ಆರ್ ಎಜುಕೇಟೆಡ್, ಹಾರ್ಡ್ ವರ್ಕಿಂಗ್ ಅಂಡ್ ಸಿನ್ಸಿಯರ್, ಬಟ್ ಸ್ಟಿಲ್ ದೇ ಫೀಲ್ ನೋ ಕ್ಲಾರಿಟಿ, ಸ್ಪಷ್ಟತೆ ಇಲ್ಲ ಜೀವನದಲ್ಲಿ. ಕಾನ್ಸ್ಟಂಟ್ ಸ್ಟ್ರೆಸ್, ಒತ್ತಡ ಇದೆ, ಮತ್ತೆ ಲೈಫ್ ಈಸ್ ಆನ್ ಆಟೋ ಪೈಲಟ್ ಮೋಡ್. ಅವರ ಜೀವನ ಒಂದು ಆಟೋ ಪೈಲಟ್ ಮೋಡ್ ಅಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ಇಟ್ಸ್ ನಾಟ್ ಬಿಕಾಸ್ ಯು ಆರ್ ನಾಟ್ ಕೇಪಬಲ್, ನಿಮಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ ಇದಾಗ್ತಾ ಇರೋದು. ಬಿಕಾಸ್ ನಿಮ್ಮ ಬ್ರೈನ್ ಅಥವಾ ಮೆದುಳು ಡಿಸೈನ್ ಆಗಿರೋದು ಸರ್ವೈವಲ್ಗೆ, ಸಕ್ಸಸ್ಗಲ್ಲ. ಸೊ ಆದ್ರಿಂದ ಯುವರ್ ಬ್ರೈನ್ ಪ್ರಿಫರ್ಸ್ ಸೇಫ್ಟಿ, ರಕ್ಷಣೆಯನ್ನು ಬಯಸುತ್ತೆ, ಇಷ್ಟಪಡುತ್ತೆ, ಸುರಕ್ಷತೆ ಬಯಸುತ್ತೆ, ರೊಟೀನ್ ದಿನಚರಿನ ಬಯಸುತ್ತೆ, ಪ್ರಿಡಿಕ್ಟಬಿಲಿಟಿ ಮುಂದೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಇಷ್ಟಪಡುತ್ತೆ. ಸೊ ಇವನ್ ಇಫ್ ಯು ವಾಂಟ್ ಗ್ರೋತ್, ಯುವರ್ ಬ್ರೈನ್ ಪುಲ್ಸ್ ಯು ಬ್ಯಾಕ್ ಟು ದಿ ಕಂಫರ್ಟ್ ಝೋನ್. ನಿಮಗೆ ಗ್ರೋತ್ ಬೇಕಂದ್ರೂ ಸಹ, ಕಷ್ಟಪಡ್ತೀನಿ ಅಂದ್ರೂ ಸಹ ನಿಮ್ಮ ಬ್ರೈನ್ ಆಗಾಗ ಕಂಫರ್ಟ್ ಝೋನ್ಗೆ ಎಳ್ಕೊಂಡು ಬಂದು ಬಿಡ್ತಾ ಇರುತ್ತೆ. ಸೊ ಸಕ್ಸಸ್ ಹೇಗೆ ಶುರು ಆಗುತ್ತೆ? ಅದು ಯಾವಾಗ್ಲೂ ನಿಮ್ಮ ಬ್ರೈನ್ನ ನೀವು ಟ್ರೈನ್ ಮಾಡಿದಾಗ, ಅದರಲ್ಲೂ ಕಾನ್ಷಿಯಸ್ ಆಗಿ ಟ್ರೈನ್ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಅದಕ್ಕೆ ಹಾರ್ಡ್ ವರ್ಕಿಂಗ್ ಬೇಡ. ಇದಕ್ಕೆ ಬೇಕಾಗಿರೋದು ಮೈಂಡ್ ಸೆಟ್ ರೀಪ್ರೋಗ್ರಾಮಿಂಗ್.